ನೋಡಿ, ಈಗ ಮಾತು ಬೇಡ. ಸುಮ್ಮನೆ ಮಾತಿಗೆ ಮಾತು ಬೆಳೆದ ಮನೆ ಒಳಗೆ ಮತ್ತೊಂದು ಸರಿ ಇಲ್ಲಿ ಜಗಳ ಮಾಡ್ತಾ ಕೂರಕ್ಕೆ ನಂಗೆ ಪುರ್ಸೊತ್ತಿಲ್ಲ. ನನ್ನ ಹೊಟ್ಟೆ ಸಂಕಟನೇ ನಂಗಾಗಿದೆ. ನಿಮಗೆ ಹೋಗಿ ಕೇಳಕ್ಕೆ ಆಗಲ್ಲ, ಹೌದಲ್ಲ? ಸರಿ, ಸುಮ್ಮನಿರಿ. ಮತ್ತು ನನ್ನ ಸುದ್ದಿ ಏನು ಹೇಳಕ್ಕೆ ಹೋಗ್ಬೇಡಿ. ಅಲ್ಲಿ ಹೋಗ್ಬೇಡ, ಹಂಗೆ ಹೇಳ್ಬೇಡ, ಹಿಂಗೆ ಕೇಳಬೇಡ ಅಂತ. ದುಡ್ದಳು ನಾನು, ಅದು ಕಷ್ಟೇನು ನಂಗೆ ಗೊತ್ತು. ಅದು ನನ್ನ ಹೊಟ್ಟೆ ಸಂಕಟ ಏನು ಅಂತಲೂ ನಂಗೆ ಗೊತ್ತು. ನಾನು ಹೋಗಿ ಕೇಳ್ತೀನಿ ದುಡ್ಡು. ನಾನೇನು ಕೂತ್ಕೊ ಬರೋಕ್ಕೆ ಹೋಗೋದಲ್ಲ. ನನ್ನ ದುಡ್ಡು ನಂಗೆ ಕೊಡು ಅಂತ ಕೇಳೋದು. ನ್ಯಾಯಸ್ಥರು ಇದ್ದಲ್ಲೇ ಹೋಗಿ ಕೇಳ್ಬೇಕು ಅದನ್ನು. ಹೆಂಗಿದ್ರು ರಘುವೀರಣ್ಣರ ಮನೆ ಕೆಲಸಕ್ಕೆ ಹೋಗಿರ್ತದೆ, ಅಲ್ಲೇ ಹೋಗಿ ಕೇಳ್ತೀನಿ. ಹಂಗಾರೆ ನಾ ಕೇಳಿ ತಪ್ಪು ಅಂತ ಹೇಳಲಿ, ನೋಡೋಣ. ತಪ್ಪು ಅಂತ ಹೇಳಲಿ. ಹೇಳಿದ ಕಾಲಕ್ಕೆ ನಾನು ನೋಡ್ತಿದ್ದೀನಿ. ಮನೇಲಿ ಇಲ್ಲದೆ ಅದೆಯಾ ದುಡ್ಡ? ಇಲ್ಲದೆ ಓಡೋಗ್ಲ. ಅದು ಗಾಂಚಾಲಿ ಏನು ಕಮ್ಮಿ ಏನಿಲ್ಲ. ಅದು ಹೇಳೇ ಕಳಿಸಿರ್ತದೆ ಗಂಡಗೆ, ಹಿಂಗೆ ಮಾಡಿ ಹಿಂಗೆ ದುಡ್ಡು ಸಿಗ್ತದೆ ಅಂತ. ದುಡ್ಡು ತಂದು ಇದ್ರ ಕೈಲಿ ಕೊಡದೆ ಅದನ? ಅವೇನು ದುಡ್ಡೇ ಮುರ್ಕು ನುಂಗ್ತಾನ? ಏನು 1-2 ಸಾವಿರನ? ನಮ್ಮ ಮನೆದೇ ಇಷ್ಟು. ಇನ್ನು ಬಾಕಿದ್ದ ಮನೇಲೆಲ್ಲ ಎಷ್ಟೆಷ್ಟು ಅದೇನ ಯಾರಿಗೆ ಗೊತ್ತು? ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಕೇಳಿ ನನ್ನ ದುಡ್ಡು ನಾನು ವಸೂಲು ಮಾಡ್ತಿದ್ದೀನಿ. ನಂಗೆ ಅಷ್ಟು ಸಾಕು. ಹಿಂಗೆ ಈ ಥರ ಎಲ್ಲ ಮಾಡದೇ ಇದ್ರೆ ಅಂತ ಒಂದು ಮನೆ ಕಟ್ಟಿ ಉಳ್ಸೋಕೆ ಆತಿರಲ್ಲ. ನಿಮ್ಮ ಕೈಲಾತನೀಗ? ನಿಮ್ಮ ಕೈಲಾತನ ಒಂದು ಅಡುಗೆ ಮನೆ ರಿಪೇರಿ ಮಾಡಿಸಿ ಅಂತೇಳಿ ಹೇಳ್ತಾ ಎಷ್ಟು ವರ್ಷ ಆತ? ನಿಮಗೆ ಅದೇ ಆಗಲ್ಲ. ಬರೀ ಕೈ ಕಾಲ ತಗೋ ಬಂದ್ಕೊಂಡು ಕೂಲಿ ಮಾಡ್ಕೊಂಡು ಅಂತ ಒಂದು ಮನೆ ಕಟ್ತಲ್ಲ. ತಾಟ ಗದ್ದೆ ಜಮೀನು ಎಂತಕ್ಕೆ ನಿಮಗೆ? ನಾನು ಬೇರೆ ಈ ಥರ ದುಡಿತೀನಿ, ನಮ್ಗಾಗಲ್ಲ. ಎಂತಕ್ಕಾಗಲ್ಲ ಅಂದರೆ ಇದಕ್ಕೆಯ ಅದು ಮನೆ ಕಟ್ಕೊಂಡ್ರೆ ಅದು ಏನಾದರೂ ಅದ್ರ ಹೆಣ ತಕ್ಕೊಂಡ್ಲೆ ನಾನು ಹೋಗಿ ನನ್ನ ದುಡ್ಡನ್ನು ಇಸ್ಕೊಬತ್ತೀನಿ. ನನ್ನ ಮಕ್ಕಳು ಮರಿಗೆ ಎಂತಕಾರ ಆಗ್ತದೆ ಅಂತೇಳಿ ನಾನು ಇದು ಮಾಡ್ತಿದ್ದಿದ್ದು. ಬೇಡ ನೋಡು, ದುಡುಕ್ಬೇಡ ಶಾರದಾ, ದುಡುಕ್ಬೇಡ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಮತ್ತೆ ಎಂತದೆ? ನಂಗೆ ಗಂಡಸಿಗೆ ಗೊತ್ತಾಗ್ತದೆ ಆ ಪ್ರೇಮನ ಕಷ್ಟ ಏನಿರ್ಬೋದು ಅಂತ. ಆ ಥರ ಬಬ್ಬೆ ಹೊಡೆದು ಏನು ಇದು ಮಾಡ್ತಿತ್ತಂತೆ. ಎಲ್ಲರೂ ಹೇಳ್ತಾರೆ ಆಚೀಚೆ ಮನೆಯಲ್ಲಿ ಯಾರು ಹೋಗಿ ಕರೆದ್ರೂ ಬಾಗಿಲು ತೆಗಿಲ್ಲಂತೆ, ಮನೆಯೊಳಗೆ ಏನು ಬಬ್ಬೆ ಹೊಡಿತಾ ಕೂತಿತ್ತಂತೆ. ಎಷ್ಟು ಸಂಕಟ ಆಗಿರ್ಬೋದು. ಗಂಡನ ಜೈಲಿಗೆ ಕರ್ಕೊಂಡು ಹೋಗಿದ್ದು ಒಂದು ಬದಿಯಿಂದ, ಈಗ ಊರ ಮನೇಲಿ ಈ ಥರ ಕೆಟ್ಟ ಹೆಸರು ಅನ್ನೋದೊಂದು ಬದಿಯಿಂದ. ಆದರೆ ನಾವು ಸ್ವಲ್ಪ ನೋಡ್ಕೇಳೆ, ಅರ್ಥ ಮಾಡ್ಕೇಳೆ. ದುಡ್ಡೇನು ಎಲ್ಲಿಗೆ ಹೋಗಲ್ಲ. ಆದರೆ ನೀ ಮಾಡಿದ ಕೆಲಸ ಮಾತ್ರ ನೀ ಇರೋ ತನಕ ಇರ್ತದೆ ನೋಡಿ. ಹೇಳಿನಿ, ಈಗ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ಮೇಲೆ ಅವ್ರು ದುಡ್ಡು ವಸೂಲು ಮಾಡೋಕ್ಕಂತ ಗೊತ್ತಿಲ್ಲ ಅವರಿಗೆ. ವಸೂಲು ಮಾಡಿದಾಗ ಕೊಡ್ತಾರೆ. ಅವ್ರ ಹತ್ರ ಇಸ್ಕೊಳೋದ್ರಲ್ಲಿ ನ್ಯಾಯ ಅದೇ. ಈಗ ಅವು ಮಾಡಿದ ತಪ್ಪಿಗೆ ಇದನ್ನು ಹೋಗಿ ಕೇಳೋದು ಯಾವ ನ್ಯಾಯ ನೋಡೋಣ? ಗಂಡ ಅಂದರೆ ಹೆಣ್ಣಾಗಿ ನಂಗೆ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗಲ್ಲ, ನಂಗೆ ಗೊತ್ತಾಗಲ್ಲ. ನೀವು ಗಂಡಾಗಿ ನಿಮ್ಮ ಹೆಂಡತಿ ಕಷ್ಟ ಒಂದು ಬಿಟ್ಟು ಊರ ಮೇಲಿದ್ದ ಹಿಂಗ್ಸ್ರ ಕಷ್ಟ ಎಲ್ಲ ಗೊತ್ತಾಗ್ತದೆ ನಿಮಗೆ. ನಿಮ್ಮ ಹೆಂಡತಿ ಹೊಟ್ಟೆ ಸಂಕಟ ಏನು ಅಂತ ಗೊತ್ತಾಗಲ್ಲ. ನೀವು ಅದು ಏನೇ ಹೇಳಿ ಏನೇ ಮಾಡಿ ನಾನು ಹೋಗಿ ಕೇಳಳೆ ಈಗ. ನನ್ನ ಮಾತ್ರ ಅಡ್ತಡಿಬೇಡಿ, ಈಗಲೇ ಹೇಳಿನಿ. ನೀನು ಮನುಷ್ಯರ ಜಾತಿನೇ ಅಲ್ಲ ಬಿಡು. ನಿಂಗೆ ಹೇಳಿದ್ದು ಯಾವುದು ತಲೆ ಒಳಗೆ ಹೋಗಲ್ಲ. ನೀನು ಕೇಳೋದು ಬಿಟ್ಟು ಏನಾರು ನಿನ್ನ ಹೆಣ ತಕ್ಕ, ನಾನೇನು ಬೇಡ ಅನ್ನಲ್ಲ. ಆದರೆ ರಘುವೀರಣ್ಣರ ಮನೆ ಬಾಗಿಲಿಗೆ ಮಾತ್ರ ಹೋಗಬೇಡ ಹೇಳಿನಿ. ನಾನು ಆಮೇಲೆ ಅವ್ರ ಎದುರಿಗೆ ತಲೆ ತೆಗಿಸ್ಬೇಕಾಗ್ತದೆ. ಪ್ರೇಮನ ಮನೆ ಅದೇ. ಸಾಯಂಕಾಲ ಸರಿಗೆ ಅದರ ಮನೆಗೆ ಹೋಗು, ಕೇಳ್ಕೆ ಬಾ, ಕೊಟ್ಟರೆ ಇಸ್ಕು ಬಾ. ನನಗೆ ಗೊತ್ತಿಲ್ಲ ಅದನ್ನು ಇನ್ನು ನಾನೇನು ಹೇಳಕ್ಕೆ ಹೋಗಲ್ಲ. ಆದರೆ ರಘುವೀರಣ್ಣರ ಮನೆ ಬಾಗಿಲಿಗೆ ಮಾತ್ರ ಹೋಗಬೇಡ ಹೇಳಿನಿ ನಾನು. ಯಾಕೆ ಹೋಗ್ಬಾರ್ದ? ಅದ್ರಲ್ಲಿ ತಲೆ ತೆಗ್ಸಂಥದ್ದು ಏನದೆ? ನಾ ಏನು ಕೆಲಸನೂ ಮಾಡಕ್ಕೆ ಹೋಗ್ತೀನೇನ್ರಿ ಅವ್ರ ಮನೆಗೆ? ನನ್ನ ದುಡ್ಡು ನಾ ಕೇಳಕ್ಕೆ ಹೋಗೋದು, ತಲೆ ಯಾಕೆ ತೆಗ್ಸ್ಬೇಕು ಅದಕ್ಕೆ? ಕಡಿಕಲ್ಲಿ ಮನೆ ಹತ್ರ ಹೋದಾಗ ಬಾಯಿಗೆ ಬಂದಂಗೆ ಕೂಗ್ತಿರ್ತದೆ. ಅದಕ್ಕೂ ಕಡೆಗೆ ಹಾಗೆ ಹೇಳಿ, ಅಲ್ಲಿ ಹೋಗಿ ನೀನು ಕೂಗಿ ಬಂದೆ ಅಂತ. ಅದು ಹೇಳಿದ್ದೆ ನಿಮ್ಗೆ ಕೇಳಲ್ಲ ನಿಮಗೆ. ನಂಗೆ ಗೊತ್ತು ಹೆಂಗೆ ಹೋಗಿ ಹೆಂಗೆ ಕೇಳಬೇಕು, ಏನು ಮಾಡಬೇಕು ಅಂತ. ಹಾಗೆ ಮಾಡ್ತೀನಿ ನಾನು. ಅಮ್ಮ, ಒಳಗಿದ್ದೀಯೇನೆ? ಎಲ್ಲ ಅಲೆಸ್ತಿದ್ದೀಯಾ? ಇದು ಎಂಥ ಕತೆ ಅಂತ ನೋಡೋಣ ಹೇಳು. ಇದ್ರ ದುಡ್ಡು ಬೇಕಾದ್ರೆ ರಘುವೀರಣ್ಣರ ಮನೆ ಬಾಗಿಲಿಗೆ ಎಂತಕ್ಕೆ ಹೋಗಕ್ಕೆ? ಅವರಿಗೂ ಬೇಜಾರಾಗಲ್ಲ. ಈಗ ಅವ್ರವ್ರು ಮಾಡ್ಕೋಬೇಕು. ನಮ್ಮನೆ ಬಾಗಿಲಿಗೆ ಬಂದರು ಅಂತ ಎಂತಕ್ಕೆ ಕಳಿಸ್ದೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವರಿಗೆ? ಮರಯ್ಯ, ನಂಗೆ ಸಾಕಾಗತ್ತೆ. ಬುಡಕ್ಕೆ ಬಂದ ಕೂಡಲೇ ನಿಂಗೊಬ್ಬನಿಗೆ ಅಮ್ಮ ಕಂಡುಬಿಡ್ತೀನಿ. ಹೇಳಷ್ಟು ಹೇಳಾಗದೆ. ಈಗ ನಾ ಬಂದಾರೆ ಎಂತ ಹೇಳೋದು ಮರಯ್ಯ? ಅಲ್ಲೇ ಎಂತದೆ ಶಾರದಾ? ಎಂತ ನೋಡೋಣ ಹೇಳ.
ಈಗ ತಗೊಂಡು ಹೋಗಿದ್ದು ಅಂತ ಗೊತ್ತಾಗದೆ ಇದ್ದಿದ್ರೆ ನೀ ಸುಮ್ಮನೆ ಮನೇಲಿ ಇರ್ತಿದ್ದೇ ಇರ್ತಿರ್ಲ. ಈಗ ಹಂಗೆ ಅಂದ್ಕೊಂಡು ಇದ್ದು ಬಿಡ ಪುಣಾತ್ಗಿತ್ತೆ. ನಮಗೆ ಸಿಕ್ಕಬೇಕು ಅಂತ ಕಂಡ್ರೆ ಯಾವ ಮುಖಾಂತರನಾರು ಸಿಕ್ಕೇ ಸಿಗ್ತದೆ ನಮಗೆ. ಪೊಲೀಸ್ನವ್ರು ಹಿಡ್ಕೊಂಡು ಹೋದರೆ ಈಗ ಅವ್ರಿಗೆ ವಸೂಲು ಮಾಡೋಕೆ ಗೊತ್ತಿಲ್ಲ, ಒದ್ದು ವಸೂಲು ಮಾಡ್ತಾರೆ. ಯಾರ್ಯಾರದ್ದು ಅಂತ ಹೇಳ್ದಾಗ ಅವಾಗ ಹೋಗಿ ತಂದ್ರೆ ಸಯ್ಯ, 1-2 ಸಾವಿರ ಹೆಚ್ಚು ಕಮ್ಮಿ ಆಗೋದು ಆದರೆ ಆಗಲಿ. ಹಂಗಂತೇಳಿ ಈಗ ಸರೀಕರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಈ ದುಡಿನೆವರ ಮಾತಾಡ್ತಾ ಕುರಕಾತದಾನೆ. ಯಾರ ಹತ್ರ ಕೇಳಿದ್ರು ಒಂದೇ ಅದು. ನಿನ್ನ ತಲೆ ಒಳಗೆ ಯಾಕೆ ಹೋಗಲ್ಲ ನೋಡನ್ ಹೇಳ. ಏನೋ ಗಾದೆ ಹೇಳಿದ್ರಂತೆ, ಮನೆ ಮಜ್ಜಿಗೆ ತಗೊಂಡಾಗ ಬೈನೆ ಮರದ ಅಡಿ ಕುತ್ಕೊಂಡು ಕುಡಿದ್ರು ಅಂಥೇಳಿ. ಹಂಗಾತದೆ. ಒಂದು ಪಕ್ಷ ಹೋಗದಾರೆ ಪ್ರೇಮನ ಮನೆಗೆ ಹೋಗ್ಬೋದು, ನಾನು ಬರ್ತೀನಿ ಬೇಕಾರೆ. ರಘುವೀರಣ್ಣರ ಮನೆ ಬಾಗಿಲಿಗೆ ಹೋಗ್ಬೇಡ, ಮನೆಯಲ್ಲೇ ಬಾಣ್ತೀರ ಮನೆ, ಬರೋರು ಹೋಗೋರು ಸುಮಾರು ಜನ ಇರ್ತಾರೆ, ಸುಮ್ಮನೆ ಗುಲ್ಲಾಗ್ತದೆ ನೋಡು. ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಡ. ಅದು ಅಲ್ಲದೆ ನಿತ್ತ ಮೆಟ್ಲಲ್ಲಿ ಹೋಗಿ ನಂಗೆ 10,000 ರೂಪಾಯಿ ಕೊಡು ಅಂದರೆ ಅದಾರು ಎಲ್ಲಿಂದ ಕೊಡ್ಬೇಕು? ಎಲ್ಲಿಂದ ಕೊಡ್ಬೇಕು ನೋಡೋಣ ಹೇಳ. ಅದೇನು 1-2 ರೂಪಾಯಿನೇ ಎಲ್ಲಿಂದ ಕೊಡ್ತದೆ ಅಂದರೆ ಪೆಟ್ಟಿಗೆ ಒಳಗೆ ಇಟ್ಟದೆ, ಪೆಟ್ಟಿಗೆ ಒಳಗಿಂದ ಕೊಡ್ತದೆ ಬಿಟ್ಟರೆ. ಮತ್ತು ನೋಡಿ ನೀವು ಹೇಳ್ತಿರಲ್ಲ ಅಮ್ಮ, ಈಗ ಎಲ್ಲರಿಗೂ ಗೊತ್ತಾಗಿದೆ. ಈಗ ಎಲ್ಲರೂ ಅವ್ರ ಮನೆಗೆ ಹೋಗಿ ಕೇಳದೇ ಇರ್ತಾರ. ಗಂಡು ಕೈ ತಂದೆ ಇದ್ರ ಕೈಯಲ್ಲಿ ದುಡ್ಡು ಕೊಡದೆ ಅದನ್ನು ತೆಗೆದಿಟ್ಕೊಂಡಿರ್ತದೆ. ಈಗ ಫಸ್ಟ್ ಹೋದವರಿಗೆ ಕೊಡ್ತದೆ ಪೂರ್ತಿ. ಎಷ್ಟಾದೆಯೋ ಎಂತದೆ. ಇನ್ನು ನಾವು ಹೋಗೋ ತಡ ಆದರೆ ನಂಗೆ ಅದು ಸಿಕ್ಕಲ್ಲ. ಮಾರುತಿ ಶಾರದಾ, ನಿಂಗೆ ಇನ್ನು ಯಾವ ಥರದಲ್ಲಿ ಹೇಳೋದೆ ನಾನು? ನೀ ಹೇಳೋದು ನೋಡಿದ್ರೆ ನಿನ್ನ ಕೊಂಡೆದ್ರೇ ದುಡ್ಡು ತಗೊಂಡು ಪೆಟ್ಟಿಗೆ ಒಳಗೆ ಇಟ್ಟದೆ ಅನ್ಬೇಕು. ಹಂಗೆ ಮಾತಾಡ್ತೀಯ. ಅವ ನಾಗಪ್ಪ ದುಡ್ಡು ತಂದು ಹೆಂಡತಿ ಕೈಯಲ್ಲಿ ಕೊಡವ. ಅದು ಅಷ್ಟೆಲ್ಲ ದುಡ್ಡು ತಂದು ಕೊಟ್ಟಾಗ ಅದು ಎಲ್ಲಿಂದ ಬಂತು ಅಂತ ಕೇಳ್ತಿತ್ತು. ಸುಮ್ಮನೆ ಬಾಯದೆ ಅಂತ ಹೇಳಿದ್ರು ಸೈಯಲ್ಲೇ ತೆಂಗಿನಕಾಯಿ ಅಡಿಕೆಕಾಯಿ ಬಿದ್ದವನ್ನೆಲ್ಲ ಒಂಚೂರು ಮಕ್ಕಳಿಗೆ ಮರಿಗೆ ಅಂತೇಳಿ ತಗೊಂಡು ಹೋಗಿರ್ಬೋದೇನ. ಈಗೀಗ ಅದು ಅದನ್ನೂ ಮಾಡಲ್ಲ, ನಿಯತ್ತಲ್ಲೇ ಅದೇ. ಹೆಂಗೆ ದುಡ್ಡು ಕಾಸು ಎಲ್ಲ ಕದ್ಕೊ ಬಂದರೆ ಅದು ಸುಮ್ಮನಿರೋ ಹಿಣ್ಣೆ ಅಲ್ಲ. ಹಾಗೆ ಕದ್ಕೊಂಡು ಜೀವನ ಮಾಡೋಳಾದರೆ ಆಳಿಗೆ 2 ಕೆಲಸ ಮಾಡಬರಲ್ಲ ಅದು ಹೋದಲ್ ತನಕ. ಸುಮ್ಮನೆ ಇದ್ಬಿಡು. ಆದರೆ ಸಂಬಂಧದಲ್ಲಿ 2 ಮಾತು ಆಡಬೇಕು. ಆಗದಿದ್ರೆ ಸುಮ್ಮನಾರು ಇರಬೇಕು. ನಿಂಗೆ ಅಂತ ದುಡ್ಡಲ್ಲ ಮರತ್ತೆ. ಒಂದು ಕೆಲಸ ಮಾಡು, ನಂದು 2-2 ಸಾವಿರ ರೂಪಾಯಿ ಬರೋದು ಅದೆಯಲ್ಲ, ಅದರಲ್ಲೇ ನೀನೇ ತಗೋಬಿಡು. ಸ್ವಲ್ಪ ಎಲ್ಲ ಖರ್ಚಾಗಿದೆ, ಸ್ವಲ್ಪ ಅದೇ ನಿನ್ನ 10,000 ರೂಪಾಯಿ ನಾನೇ ಕೊಡ್ತೀನಿ ಮರತಿ. ನೀನು ಹೋಗಿ ಅಲ್ಲಿಗೆ, ಅದು ರಘುವೀರಣ್ಣರ ಮನೆ ಬಾಗಿಲಿಗೆ ಸಾರ್ದು ಬಂತು ಅಂತ ಹೇಳ್ತಾರೆ ಅಂತ ಮಾಡಿಯ. ಪಾರತಕ್ಕನ ಸಸಿ ಬಂದಿತ್ತು, ಪಾಪಣ್ಣನ ಹೆಂಡತಿ ಬಂದಿತ್ತು ಅಂತಾರೆ. ಪಾರತಕ್ಕನ ಸಸಿ ಅಂತನಾರು ಹೇಳ್ತಾರೆ, ಹೇಳಲ್ಲ. ಪಾಪಣ್ಣನ ಹೆಂಡತಿ ಬಂದಿತ್ತು ಅಂತ ಹೇಳ್ತಾರೆ. ಹೆಸರು ಯಾರಿಗಲ್ಲಿಗೆ? ಅದಕ್ಕಂತ ತಿಳುವಳಿಕೆ ಇಲ್ಲ. ಮನೇಲಿ ವಯಸ್ಸಾದವರು ಇದ್ದರು, ಅವರಾರು ಒಂದು ಮಾತು ಹೇಳಬಾರ್ದಿತ್ತಾನ ಅಂತಾರೆ, ಗೊತ್ತಾನ? ಏನ ಈಗಲಾರು ಸ್ವಲ್ಪ ತಲೆ ಒಳಗೆ ಹೋತಾ? ಸುಮ್ಮನೆ ಅದು ಪಾಪ ಅದ್ರ ಸಂಕಟದಲ್ಲೇ ಅದೇ ಗಾಯದ ಮೇಲೆ ಉಪ್ಸೋರ್ದಂಗೆ ಮಾಡ್ತೀನಿ ನಾನು ಹೋಗಿ ಅಂತೀಯಲ್ಲ. ಸುಮ್ಮನೆ ಇರು. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಲ್ಲ ಅಮ್ಮ. ಎಲ್ಲ ಒಂದೇ ಥರದಾರ ನೀವು. ಏನಾರು ಮಾಡ್ಕೇಳಿ. ಬೇಡ, ನೀವೇನು ಕೊಡೋದು ಬೇಡ. ನನಗೆ ಕೊಟ್ಟರೆ ಯಾವನು ತಗೊಂಡು ಹೋಗ್ಯಾನ ಅವನೇ ಕೊಡಬೇಕು. ವಸೂಲು ಮಾಡ್ತೀನಿ ನಾನು, ವಸೂಲು ಮಾಡ್ತೀನಿ, ಮಾಡದೆ ಬಿಡಲ್ಲ. ಇದು ಪ್ರೇಮ ಕೆಲಸಕ್ಕೆ ಹೋಗ್ಯದ ಅಂತ ಗೊತ್ತಾನ? ಇಲ್ಲಪ್ಪ, ಹಿಂದೆಲ್ಲಿ ಕೆಲಸಕ್ಕೆ ಹೋಗ್ತದೆ ಅದು. ಮನೆಯಲ್ಲೇ ಅದೇನು ನಾನ್ಗಳಿಗೆ ಹೋಗಿ ಚೂರು ಮಾತಾಡ್ಸ್ಕೆ ಬರಬೇಕಿತ್ತು. ಮಾತಾಡ್ತಾನೆ ಬಿಸಿಲು ಹಾಗೆ ಹೋಯ್ತು. ಇಷ್ಟಿಗೆ ಹೋಗೋಕ್ಕಾಗಲ್ಲ. ಕಡಿಕಿಂಚ ಸೀತಾರ ಮನೆಗೆ ಹೋಗಿ ಹಾಗೆ ಅಲ್ಲೇ ಪ್ರೇಮರ ಮನೆಗೆ ಹೋಗಿ ಬರ್ಬೇಕು. ಪಾಪ ಎಷ್ಟು ತಲೆ ಕೆಡ್ಸ್ಕಿಕ್ಕೆ ಹೋಗ್ತದೋ ಎಂಥದೋ. ಈಗ ಅಂತ ಅವನ್ನ ಬಿಡ್ಸ್ಕಿ ಬರೋಕ್ಕೆ ಯಾರು ಅಂತಾರೆ ಇದು ಮಾಡ್ಯಾರನ? ಸುಮ್ಮನಿರಮ್ಮ ನೀನು. ಅವನು ಬಿಡಿಸ್ಕಿ ಬರೋದ ಈ ಸತಿ ಯಾರೂ ಹೋಗಲ್ಲ. ಯಾರು ಎಂತಕ್ಕೆ ಹೋಗ್ಬೇಕು? ಅವನು ಸಮ್ಮ ಹಾಕಿ ನುರಿಬೇಕು ಅಲ್ಲೇ.